ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಸೊ ಇವತ್ತು ಕೂಡ ಅಷ್ಟೇ. ಆ್ಯಕ್ಚುಲಿ ಇಂಡಿಕೇಟರ್ ಹೆಲ್ಪಿಂದ ನಾನು ಲಾಸ್ನ ಕವರ್ ಮಾಡ್ಕೊಂಡಿದ್ದೀನಿ. ಲಾಸು ನಾನೇ ಮಾಡ್ಕೊಂಡಿದ್ದದು. ವೆಯ್ಟ್ ಮಾಡಲಿಲ್ಲ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೆ. ಇಟ್ಸ್ ನಾಟ್ ಮಿಸ್ಟೇಕ್ ಬೈ ಇಂಡಿಕೇಟರ್, ಬಟ್ ಕ್ಯಾಂಡಲ್ ಕ್ಲೋಸ್ ಆಗೋಲಿಕ್ಕೆ ವೆಯ್ಟ್ ಮಾಡಲಿಲ್ಲ. ಸೊ ಅದಾದಮೇಲೆ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಟ್ರೇಡ್ ತೊಗೊಂಡೆ, ಕ್ಲೋಸ್ ಮಾಡಿದ್ದೀನಿ. ಸೊ ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಲೆಟ್ಸ್ ಸಿ ಇಟ್ ಆನ್ ಪ್ರಾಫಿಟ್ ಆರ್ ಲಾಸ್. ಇವತ್ತು ಸ್ಮಾಲ್ ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮಾರ್ಕೆಟಲ್ಲಿ ಸ್ಮಾಲ್ ಆರ್ ಬಿಗ್ ಲಾಸ್ ಕವರ್ ಮಾಡಿದ್ದೀನಿ. ಬೆಳಗ್ಗೆ ಇಲ್ಲಿ 15,000 ರೂಪಾಯಿ ಲಾಸ್ ಇತ್ತು. 15,000 ಲಾಸ್ ಹೋಗಿ 5,000 ರೂಪಾಯಿ ದುಡ್ಕೊಂಡಿದ್ದೀನಿ ನಾನು. ಸೊ ದಟ್ ಈಸ್ ಲೈಕ್ ಅ ಪವರ್ ಆಫ್ ಅನಾಲಿಸಿಸ್ ಆ್ಯಂಡ್ ಪವರ್ ಆಫ್ ಇಂಡಿಕೇಟರ್ ಮೈಂಡ್ಸೆಟ್ ಅಷ್ಟೇ. ಸೊ ಹಾಗಾಗಿನೇ ಸೊ ಇವತ್ತಿಂದು ನಿಮಗೆ ಪ್ರಾಫಿಟ್ ಆರ್ ಲಾಸ್ ತೋರಿಸಿದ್ಮೇಲೆ ಇನ್ನೇನು ಇದನ್ನು ನಾನು ಇವತ್ತು ಪೋರ್ಟಲ್ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇವತ್ತಿಂದರಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಮಾರ್ಕೆಟಲ್ಲಿ ಏನಾಗಿತ್ತು, ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಎಕ್ಸಾಕ್ಟಾಗಿ ನಾನು ಗೈಡ್ ಮಾಡ್ತೀನಿ ನೋಡಿ. ಸ್ಟೂಡೆಂಟ್ಸಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ. ಮಾರ್ಕೆಟು 2 ಡೇಸಿಂದ 2 ಡೇಸಿಂದ ಒಂದು ಹೈ, ಅದರೊಳಗಡೆ ಒಂದು ಇನ್ಸೈಡ್ ಕ್ಯಾಂಡಲ್ ಮಾಡಿ ಹೋಯ್ತು. ಸೊ ಇವತ್ತೇನಾದರೂ ಲೋ ಬ್ರೇಕ್ ಡೌನ್ ಆದರೆ ಇಲ್ಲ ಹೈ ಬ್ರೇಕ್ಔಟ್ ಆದರೆ ಮಾರ್ಕೆಟಲ್ಲಿ ಒಂದು ವೆರಿ ಗುಡ್ ಮೂಮೆಂಟ್ ಸಿಗುತ್ತೆ ಅಂತ ನಾನು ಹೇಳಿದ್ದೆ. ಓಕೆನಾ? ಅದ್ರ ಪ್ರಕಾರ ನಾನೇನು ಮಾಡಿದೆ, ಮಾರ್ಕೆಟಲ್ಲಿ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಬಿಫೋರ್ ಬ್ರೇಕ್ಔಟ್ ನಾನು ಟ್ರೇಡ್ ಎತ್ಕೊಂಡೆ. ದಟ್ ವಾಸ್ ಮೈ ಮಿಸ್ಟೇಕ್. ಬಿಫೋರ್ ಬ್ರೇಕ್ಔಟ್ ತೊಗೊಂಡ್ರೆ 15 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ. 15 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ ಕ್ಲೋಸ್ ಮಾಡಿದೆ. ಅಗೇನ್ ಮತ್ತೆ ಬಿಫೋರ್ ಬ್ರೇಕ್ಔಟಿಗೆ ಮಾರ್ಕೆಟ್ ಬಂದಾಗ ಮತ್ತೆ ಟ್ರೇಡ್ ತೊಗೊಂಡಿದ್ದೀನಿ. ನನಗೆ ಗೊತ್ತು ಇದೇ ಲೆವೆಲಿಂದಲೇ ಮಾರ್ಕೆಟ್ ರಿಜೆಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಅದಕ್ಕೆ ಈ ಲೆವೆಲ್ ಟಚ್ ಆಗ್ತಿದ್ದಂಗೆ ಕ್ಲಿಯರ್ ಮಾಡಿದ್ದೀನಿ. ಆಲ್ಮೋಸ್ಟ್ 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡು ಐ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ಓಕೆನಾ? 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಬೆಳಗ್ಗೆದು ಲಾಸು ಕವರ್ ಆಗಿದೆ. ಆ್ಯಂಡ್ ಎಷ್ಟು ನೀಟಾಗಿ ವರ್ಕ್ ಆಗ್ತಿದ್ದಾವೆ ನೋಡಿ. ಇದೇ ಲೆವೆಲಲ್ಲಿ ಬಂದೇ ಸಪೋರ್ಟ್ ತೊಗೊಳುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಿತ್ತು ನನಗೆ. ಸೊ ಕ್ಲಿಯರಾಗಿ ಮಾರ್ಕೆಟ್ ಅದೇ ಲೆವೆಲಲ್ಲಿ ಬಂದು ಸಪೋರ್ಟ್ ತೊಗೊಳ್ತಿದೆ. ಓಕೆನಾ? ಸೊ ದಿಸ್ ಈಸ್ ಲೈಕ್ ನಿಮಗೆ ಯಾವ ಥರ ಹೇಳಬೇಕು ಅಂದರೆ, ನಿಮ್ಮ ಮೈಂಡ್ಸೆಟ್ಟು, ನಿಮ್ಮ ಅನಾಲಿಸಿಸು, ಪವರ್ ಆಫ್ ಮೈಂಡ್ಸೆಟ್ಟು ಎರಡು ತುಂಬಾ ನೀಟಾಗಿ ವರ್ಕ್ ಆಗುತ್ತಿಲ್ಲಿ. ಸೊ ಇದನ್ನೇ ಕೇಳೋದು ಲೈಕ್ ಬಿಕಾಸ್ ಮಾರ್ಕೆಟಲ್ಲಿ ನಿಮಗೆ ಮಾರ್ಕೆಟ್ ಡೈನಾಮಿಕ್ಸು, ಮಾರ್ಕೆಟ್ ನೇಚರ್ ಎರಡೂ ನಿಮಗೆ ಅರ್ಥ ಆಯಿತು ಅಂದರೆ ಯು ವಿಲ್ ಮೇಕ್ ಇಟ್ ವೆರಿ ಈಸಿಲಿ ಟ್ರೇಡಿಂಗ್ ಅಂತ. ಓಕೆನಾ? ಸೊ ಹಾಗಾಗಿನೇ ಇಲ್ಲಿಗೆ ಬಂದು ಸಪೋರ್ಟ್ ತೊಗೊಳ್ತಿದೆ. ಮತ್ತು ಅಗೇನ್ ರಿಜೆಕ್ಷನ್, ಈ ಲೆವೆಲಿಗೆ 0 ಲೆವೆಲಿಗೆ ರಿಜೆಕ್ಷನ್ ಬಂದರೆ ಡೆಫಿನೆಟಾಗಿ ಇಲ್ಲಿಂದ ಮತ್ತೆ ಒಂದು ರಿಜೆಕ್ಷನ್ ಆಗುತ್ತೆ. ಆ್ಯಕ್ಚುಲಾಗಿ ನಾನು ವೆಯ್ಟ್ ಮಾಡ್ತಿದ್ದೆ. ಇಲ್ಲೊಂದು 3-4 ಕ್ಯಾಂಡಲ್ ಆಗೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ತನಕ ಬಂದರೆ ಒನ್ ಮೋರ್ ಟ್ರೇಡ್ ಮಾಡೋಣ ಅಂತ. ಬರಲಿಲ್ಲ. ಸೊ ಇನ್ನೊಂದು ಆಲ್ಮೋಸ್ಟ್ 1 ಅವರ್ ಆಯಿತು. ಸೊ ಲೆಟ್ಸ್ ಮತ್ತಿನ್ನು ವೆಯ್ಟ್ ಮಾಡೋದ್ರಲ್ಲಿ ಯೂಸ್ಲೆಸ್ಸು, ವಿಡಿಯೋ ಮಾಡಿ ಕ್ಲೋಸ್ ಮಾಡಿಬಿಡೋಣ ಇವತ್ತಿಗೆ ಅಂದ್ಕೊಂಡು ಸುಮ್ಮನಾಗಿದೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲೇ ಸಪೋರ್ಟ್ ತೊಗೊಳುತ್ತೆ, ನೀವು ಟ್ರೇಡ್ ಏನಕ್ಕೆ ತೊಗೊಂಡಿಲ್ಲ ಅಂತ ನೀವು ಕೇಳ್ಬೋದು. ಆಲ್ರೆಡಿ ಲಾಸ್ನ ಕವರ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ. ಐ ನೀಡ್ ಟೈಮ್. ಸಡನ್ನಾಗಿ ಇಮಿಡಿಯೇಟಾಗಿ ಇಲ್ಲಿಂದಲೇ ತೊಗೊಂತು ಅಂತ ನಾನು ಮತ್ತೆ ಇಲ್ಲಿಂದಲೂ ತೊಗೊಳಕ್ಕಲ್ಲ. ಬಟ್ ಇದೇ ಲೆವೆಲಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ ನೋಡಿ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ಲಾಸ್ ಕವರ್ ಅಲ್ಲ, ಒಂದು ಲಾಸ್ ಕವರ್ ಆಗಿ ತೋರಿಸ್ತಿದೆ, ಪ್ಲಸ್ ಇದೇ ಲೆವೆಲಿಂದ ಒಂದು ಬೌನ್ಸ್ ಕೂಡ ಬರ್ಬೋದು ಅನ್ನೋ ಚಾನ್ಸಸ್ ಎರಡೂ ಕೂಡ ಇತ್ತು. ಅದಕ್ಕೋಸ್ಕರ ಆ್ಯಂಡ್ ರಿಜೆಕ್ಷನ್ಸ್ಗಳನ್ನೂ ನೋಡಿ ಎಷ್ಟು ನೀಟಾಗಿ ರಿಜೆಕ್ಷನ್ ಕೂಡ ಮಾಡಿದೆ. ಸೊ ವಾಟ್ ಹ್ಯಾಪಂಡ್ ಇನ್ ಬ್ಯಾಂಕ್ ನಿಫ್ಟಿ, ಲೆಟ್ಸ್ ಸಿ ಇಟ್ ಆನ್ ಬ್ಯಾಂಕ್ ನಿಫ್ಟಿ. ಸೊ ಕಲಿಬೇಕು ಅನ್ನೋರು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ರೆಕಾರ್ಡಿಂಗ್ ಕೂಡ ಸಿಗುತ್ತೆ, ಅದು ನಿಮಗೆ ಗೊತ್ತಿದೆ. ಬ್ಯಾಂಕ್ ನಿಫ್ಟಿ ಸ್ಟಿಲ್ ರೇಂಜ್ ಒಳಗಡೆ ಟ್ರೇಡ್ ಮಾಡ್ತಿದೆ. ಅಂದ್ರೂ ಎಷ್ಟು ನೀಟಾಗಿ ನಿಮಗೆ ಮಾರ್ಕೆಟಲ್ಲಿ ರಿಜೆಕ್ಷನ್ಸ್ಗಳು ತೋರಿಸ್ತಿದೆ ನೋಡಿ. ಎಕ್ಸಾಕ್ಟ್ ಈ ಲೆವೆಲಿಂದ ರಿಜೆಕ್ಷನು, ಈ ಲೆವೆಲಿಂದ ರಿಜೆಕ್ಷನ್ ಆದಮೇಲೆ ಇಲ್ಲೇ ಟ್ರೇಡ್ ಮಾಡ್ತಾಯಿದೆ. ಇಲ್ಲೆಲ್ಲೇ ನೀವು ಟ್ರೇಡ್ ಮಾಡಿದ್ರು ಪ್ರಾಫಿಟಬಲ್ ಟ್ರೇಡ್ ಇದು. ಸೊ ವೆರಿ ಈಸಿಯಾಗಿ. ಸೊ ನಾನು ಇದೇ ಥರ ನಿಫ್ಟಿಯಲ್ಲಿ ಕೂಡ ವೆಯ್ಟ್ ಮಾಡ್ತಿದ್ದೆ. ನಿಫ್ಟಿ ಮಿಸ್ ಮಾಡ್ತು, ಬಟ್ ದಟ್ಸ್ ಓಕೆ. ನಾನು ಲಾಸ್ನ ಕವರ್ ಮಾಡ್ಕೊಂಡಿದ್ದೀನಿ. ಅದೇ ನನಗೆ ಮೋರ್ ದ್ಯಾನ್ ಎನಫ್ ಇವತ್ತಿಗೆ. ಓಕೆನಾ? ಲೆಟ್ಸ್ ಸಿ ಇಟ್ ಆನ್ ಕ್ರಿಪ್ಟೋದಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಏನಾಗಿದೆ ನೋಡೋಣ. XAUST, BTC UST, ಕ್ರಿಪ್ಟೋದಲ್ಲೂ ಅಷ್ಟೇ. ಕ್ರಿಪ್ಟೋದಲ್ಲಿ ಎಕ್ಸಾಕ್ಟ್ಲಿ ಮಾರ್ಕೆಟು ನಿನ್ನೆ ಶಾರ್ಪ್ ಫಾಲ್ ಆಯಿತು. ಶಾರ್ಪ್ ಫಾಲ್ ಆದಮೇಲೆ ಫಸ್ಟ್ ಸಪೋರ್ಟ್ ಎಷ್ಟು ನೀಟಾಗಿ ತೊಗೊಂಡಿದೆ ನೋಡಿ. ದಿಸ್ ವಾಸ್ ದ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲು, ಸೆಕೆಂಡ್ ರೆಸಿಸ್ಟೆನ್ಸ್ ಲೆವೆಲು, ಥರ್ಡ್ ರೆಸಿಸ್ಟೆನ್ಸ್ ಲೆವೆಲು. ನಿಮಗೆ ಮಾರ್ಕೆಟಲ್ಲಿ ಫಸ್ಟ್ ರೆಸಿಸ್ಟೆನ್ಸು, ಸೆಕೆಂಡ್ ರೆಸಿಸ್ಟೆನ್ಸ್ ತೊಗೊಂಡಿದೆ, ಥರ್ಡ್ ರೆಸಿಸ್ಟೆನ್ಸು, ಫೋರ್ತು. ಇವಾಗ ಬ್ರೇಕ್ಔಟ್ ಮಾಡ್ಲಿಕ್ಕೆ ನೋಡ್ತಾ ಇದೆ, ಸ್ಟಿಲ್ ಸಸ್ಟೈನ್ ಆಗ್ತಿಲ್ಲ. ಈ ಲೆವೆಲ್ನ ಕ್ರಾಸ್ ಮಾಡಬೇಕು. ಈ 1 ಲೆವೆಲ್ ಅಂತ ಏನು ಕಾಣಿಸ್ತಿದೆಯಲ್ಲ, ಇದನ್ನು ಕ್ರಾಸ್ ಮಾಡಿದರೆ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ನೇಚರ್ ಮಾರ್ಕೆಟ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಬುಲ್ಲಿಶ್ ನೇಚರ್ ಕಡೆ ಮಾರ್ಕೆಟ್ ಡೈವರ್ಟ್ ಕೂಡ ಆಗುತ್ತೆ. ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾನು ಹೇಳ್ತಿರೋದು. ಓಕೆ, ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು ಲೈಕ್ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.